ಅಪೋಸಿಟ್ ಆಗಿ ಅವನು ರಿಷಾ ಇರುವ ಬಟ್ಟೆನ ಎತ್ತಿ ಹಾಕಿದ್ರು ಅಂತ ಹೇಳ್ಬಿಟ್ಟು ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಆಗಿದೆ ಸರ್. ಓಕೆ ಓಕೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಈ ತರ ಮಾಡ್ಬೋದಾ? ಅಲ್ಲ ಸರ್, ರಿಯಾಲಿಟಿ ಶೋ ನಾವು ಸ್ವಲ್ಪ ಬ್ರಾಡ್ ಆಗಿ ತಗೊಂಡ್ರೆ ತುಂಬಾ ಒಳ್ಳೇದಲ್ಲ. ಅದನ್ನು ಏನು ಆ ತರ ನನ್ಗೆ ಉದ್ದೇಶಗಳು ಆ ತರ ಅಂತ ಅನ್ಸಿಲ್ಲ. ಎಂಟರ್ಟೈನ್ಮೆಂಟ್ ಉದ್ದೇಶ ಇರೋದ್ರಿಂದ ಐ ಥಿಂಕ್ ಅದನ್ನ ತಗೊಂಬಂದು ಕಂಪ್ಲೇಂಟ್ ಕೊಡೋದು ಮಹಿಳಾ ಆಯೋಗಕ್ಕೆ, ಮಹಿಳಾ ಆಯೋಗದವರು ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಅಂತ ಅನ್ನೋದು ಐ ಥಿಂಕ್ ಅಪಹಾಸ್ಯ ಅನ್ನುತ್ತೆ. ಒಂದು ರಿಯಾಲಿಟಿ ಶೋನ ಇವ್ರುಗಳು ಸುಮ್ಮನೆ ನನ್ಗೆ ಗೊತ್ತಿಲ್ಲ, ಬಿಗ್ ಬಾಸ್ ಅವ್ರು ಏನೋ ಬೇಕು ಅಂತ ಅದನ್ನೆಲ್ಲ ಮಾಡಿಸ್ತಾ ಇದಾರೆ, ಅದು ಒಂದು ಡೌಟ್ ಇದೆ ನನಗೆ. ಯಾಕೆ ಅಂತಂದ್ರೆ ಗೊತ್ತಿದೆಯಲ್ಲ, ಈ ಸೀಸನ್ 11 ತರ ಸೀಸನ್ 12 ಇಲ್ಲ. ಸೊ ಹಾಗಾಗಿ ಏನಾದ್ರು ಬೇಕು ಅಂತ ಹೈಪ್ ಮಾಡಕ್ಕೋಸ್ಕರ ಬಿಗ್ ಬಾಸ್ ಅವ್ರು ಏನೋ ಮಾಡ್ತಾರೆ, ಅದೊಂದು. ಎರಡನೇದಾಗಿ ಬೆಂಗಳೂರಲ್ಲಿ 180 ರೇಪ್ಗಳಾಗಿದೆ. ಮಹಿಳಾ ಆಯೋಗ ನೋಡಿದ್ರೆ ಅದನ್ನ ಹೋಗಿ ರೆಕಮೆಂಡ್ ಮಾಡುತ್ತೆ ಆಕ್ಷನ್ ತಗೊಳ್ಳಿ ಅಂತ. ನಿಜವಾಗ್ಲೂ ಆಕ್ಷನ್ ತಗೊಳ್ಬೇಕಾಗಿರೋದು 180ಕ್ಕೂ ಹೆಚ್ಚು ರೇಪ್ಸ್ ಆಗಿದೆ ಬೆಂಗಳೂರಲ್ಲಿ. ನಿಜವಾಗ್ಲೂ ಅವ್ರಿಗೆ ತಾಕತ್ ಅನ್ನೋದಿದ್ರೆ, ದಮ್ಮು ತಾಕತ್ತಿದ್ರೆ ಮಹಿಳಾ ಆಯೋಗದವರು ಪೊಲೀಸವ್ರಿಗೆ ಹೇಳಿ ಈ ಒಂದು ರೇಪ್ಗಳನ್ನ ಕಡಿಮೆ ಮಾಡಿಸೋದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಡಬೇಕೇ ಹೊರತು ಯಾವ್ದೋ ರಿಯಾಲಿಟಿ ಶೋಗೋಸ್ಕರ ಆ ಕಡೆ ಒಂದ್ ಕಡೆ ಅವರು TRP ತಗೊಂಡ್ರೆ ಈ ಕಡೆ ಇವ್ರು ರೀಲ್ಸ್ ಇವ್ರು ಹೊಡ್ಕೊಳ್ಳೋ ಮಟ್ಟಕ್ಕೆ ಆಯೋಗ ಬಂದಿದೆ. ಐ ಥಿಂಕ್ ಆಯೋಗ ಈ ತರ ಸಿಲಿ ಮ್ಯಾಟರ್ಗಳನ್ನೆಲ್ಲ ಇಂಪಾರ್ಟೆನ್ಸ್ ಕೊಡೋದ್ ಬದಲು ಬೆಂಗಳೂರು ಕರ್ನಾಟಕದಲ್ಲಿ 2025ರಲ್ಲಿ 700 ರೇಪ್ಸ್ ರಿಜಿಸ್ಟರ್ ಆಗಿದೆ, FIR ಆಗಿದೆ. ಇದ್ರ ಬಗ್ಗೆ ಕಮೆಂಟ್ ಹಾಕಿಲ್ಲ ಮಹಿಳಾ ಆಯೋಗದ್ದು. ಸೊ ಇದ್ರ ಬಗ್ಗೆ ಕಮೆಂಟ್ ಇಲ್ಲ. ಧರ್ಮಸ್ಥಳದಲ್ಲಿ ನಾವು ಮಹಿಳಾ ಆಯೋಗದವರು ರೆಕಮೆಂಡ್ ಮಾಡಿ SIT ಕ್ರಿಯೇಟ್ ಮಾಡ್ದು ಅಂತ CM ಹೇಳ್ತಾರೆ. ಒಂದು ಸಾರಿ ಧರ್ಮಸ್ಥಳಕ್ಕೂ ಕೂಡ ವಿಸಿಟ್ ಕೊಟ್ಟಿಲ್ಲ ಈ ಮಹಿಳಾ ಆಯೋಗದ ಅಧ್ಯಕ್ಷರು. ಸೊ ನಮ್ಗೇನ್ ಅನ್ಸುತ್ತೆ, ಒಂದ್ ಕಡೆ ಯಾವ್ದೋ ಸಣ್ಣ ಪುಟ್ಟ ಒಂದು ಪ್ರೋಗ್ರಾಮ್ ಅನ್ನ ಹೈಪ್ ಮಾಡಕ್ಕೋಸ್ಕರ ಈ ತರ ಮಾಡ್ತಾ ಇದಾರೆ ಅಂತ ಒಂದು. ಎರಡನೇದು, ಅಲ್ಲಿ ನೋಡಿ ಅದು ಅಂತಿಲ್ದಂಗೆ ಅದು ನನಗೇನು ಸೀರಿಯಸ್ ವಿಚಾರ ಅಥವಾ ವೈಲೇಷನ್ ಅಂತ ನನಗೇನು ಕ್ರೈಮ್ ಅಂತ ನನಗೆ ಅನ್ಸ್ಲಿಲ್ಲ. ಓಕೆ, ಆ ರಿಯಾಲಿಟಿ ಶೋನ ಕನ್ಸಿಡರ್ ಮಾಡಿದ್ರೆ ಐ ಆಮ್ ಶೂರ್ ಇದು ನನ್ನ ಒಪಿನಿಯನ್. ಓಕೆ, ಇಟ್ ಮೈಟ್ ಬಿ ರಾಂಗ್ ಆಲ್ಸೋ. ಸೊ ಅದನ್ನ ತುಂಬಾ ಸೀರಿಯಸ್ ತಗೊಂಡಂತ ಅವಶ್ಯಕತೆ ಇಲ್ಲ. ಬಟ್ ಈ ಬಿಗ್ ಬಾಸ್ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅದನ್ನೇ ಹೇಳ್ತಾರಲ್ಲ, ಗಲೀಜ್ ಮಾಡಿದ್ರೆ ಯಾರು ಅಂತಂದ್ರೆ ಮಾಸಲ್ ಬಟ್ಟೆಯವರು ಅನ್ನಂಗೆ. ಈಗ ಯಾರು ವೀಕ್ ಇರ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡೋದು, ಪ್ರಿಫರಬಲಿ ಗಂಡು ಮಕ್ಕಳನ್ನ ಟಾರ್ಗೆಟ್ ಮಾಡೋದು, ಹೆಣ್ಣು ಮಕ್ಕಳನ್ನ ಸೇವ್ ಮಾಡೋದು. ಇವತ್ತೇ ಅಂತಲ್ಲ, ಸೀಸನ್ 11 ಅಲ್ಲೂ ಕೂಡ ಭವ್ಯ ಹನುಮಂತನಿಗೆ ಹೊಡಿತಾಳೆ, ಆಕೆನ ಹೊರಗಡೆ ಹಾಕಲ್ಲ. ಬಟ್ ರೂಲ್ಸ್ ಗೋಸ್ ಲೈಕ್ ದಟ್. ಯಾರೇ ಫಿಸಿಕಲ್ ಆಗಿ ಹ್ಯಾಂಡ್ಲ್ ಮಾಡಿದ್ರು ಕೂಡ, ಯಾವ ರೀತಿ ರಂಜಿತ್ ನನ್ನನ್ನ ಫಿಸಿಕಲ್ ಆಗಿ ಮಾಡಿದಕ್ಕೆ ಯಾವ ರೀತಿ ಹೊರಗಡೆ ಹಾಕರೋ ಆ ರೀತಿ ಭವ್ಯನ ಹೊರಗಡೆ ಹಾಕ್ಬೇಕಾಗಿತ್ತು. ಓದ್ಸತಿ ಸಹ ಐ ಥಿಂಕ್ ಬಿಗ್ ಬಾಸ್ ಅನ್ನು ನಡೆಸುವಂತವ್ರು ಅನ್ಯಾಯ ಮಾಡಿದ್ರು, ಕ್ರಮವನ್ನ ಜರುಗಿಸಲಿಲ್ಲ. ಅವ್ರದೇ ಆದಂತ ರೂಲ್ಸ್ ಅನ್ನ ಅವರೇ ಫಾಲೋ ಮಾಡ್ಲಿಲ್ಲ. ಭವ್ಯಾಗಿ ಯಾವ ರೀತಿ ಕೊಟ್ರು, ಇಲ್ಲೂ ಕೂಡ ಗಿಲ್ಲಿ ಮೇಲೆ ಅಟ್ಯಾಕ್ ಮಾಡಿದಾಗ ಇಲ್ಲೂ ಕೂಡ ಅವರುಗಳನ್ನ ಹೊರಗಡೆ ಹಾಕದಿಲ್ಲ, ಅಥವಾ ರೂಲ್ಸ್ ಬ್ರೇಕ್ ಮಾಡಿರೋದಕ್ಕೆ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು. ಆ ಕೆಲಸ ಆಗ್ತಾ ಇಲ್ಲ. ಬಿಗ್ ಬಾಸ್ ಅಲ್ಲಿ ಗಂಡು ಮಕ್ಕಳನ್ನೇ ಒಂಥರ ನೋಡ್ತಾರೆ, ಹೆಣ್ಣು ಮಕ್ಕಳನ್ನೇ ಒಂಥರ ನೋಡ್ತಾರೆ. ಹೆಣ್ಮಕ್ಳು ಗಲಾಟೆ ಮಾಡ್ಬೋದು, ಬೈಬೋದು, ಕೆಟ್ಟ ಪದಗಳನ್ನ ಬಳಸಿದ್ರು ಕೂಡ ಯಾರನ್ನೂ ಕೂಡ, ನನ್ನ ಮೇಲೆ ಭವ್ಯ ಮತ್ತೆ ಚೇತಕ್ ಕುಂದಪುರ ಎಲ್ಲರೂ ಬಳಸ್ರು, ಯಾರನ್ನೂ ಕೂಡ ಹೊರಗಡೆ ಹಾಕಿಲ್ಲ. ಬರೀ ನನ್ನ ಒಂದೇ ಒಂದು ಇವನ್ ಕೆಟ್ಟ ಪದ ಮಾತಾಡಿದ್ರು ಕೂಡ ಅಲ್ಲಿ ರೂಲ್ಸ್ ಇಲ್ಲ ಹೊರಗಡೆ ಹಾಕ್ಲಿಕ್ಕೆ. ಫಿಸಿಕಲ್ ಆಗಿ ಟಚ್ ಮಾಡಿದ್ರೆ ಹೊರಗಡೆ ಹಾಕ್ಬೇಕು. ಗಿಲ್ಲಿ ಜೊತೆನೂ ಅದೇ ರೀತಿ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಕಾರ್ಯಕ್ರಮ ಹೆಣ್ಣು ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋ ಕಾರ್ಯಕ್ರಮ ಮಾಡ್ತಾ ಇದಾರೆ ಹೊರತು ಗಂಡು ಮಕ್ಕಳಿಗೆ ಪ್ರೊಟೆಕ್ಟ್ ಮಾಡ್ಬೇಕಾದಂತೂ ಈಕ್ವಲಿ ಇಂಪಾರ್ಟೆಂಟ್. ಯಾವ ರೀತಿ ಹೆಣ್ಮಕ್ಳು ಇಂಪಾರ್ಟೆಂಟ್, ಗಂಡು ಮಕ್ಳು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಇದಾರೆ. ಆ ಪಾಪ ಆ ಹನುಮಂತನು ಒಂಥರ ಬಡಪಾಯಿ, ಅವನು ಅದೇ ತಿಂದ ಬಬಿನ್ ಕೈಯಲ್ಲಿ. ಈ ಗಿಲ್ಲಿನೂ ಕೂಡ ಅದೇ ರೀತಿ ಆಗ್ತಾ ಇದೆ. ಆಮೇಲೆ ಎಂಟರ್ಟೈನ್ಮೆಂಟ್ಗೋಸ್ಕರ ಏನೋ ಬಟ್ಟೆ ಗಿಟ್ಟೆ ತಂದು ಹಾಕಿದ್ರು ಕೂಡ ಅದನ್ನ ಕಂಪ್ಲೇಂಟ್ ಕೊಡೋದಂತೆ. ಅದನ್ನ ಮಹಿಳಾ ಆಯೋಗ ನಿಜವಾಗ್ಲೂ ನೋಡ್ಬೇಕಾಗಿರೋದು. ಕರ್ನಾಟಕದಲ್ಲಿ 700 ರೇಪ್ಸ್ ರಿಜಿಸ್ಟರ್ ಆಗಿದೆ. ಈ ರೇಪ್ಗಳನ್ನ ಬರೋ ವರ್ಷ ಆಗದಂಗೆ ನೋಡ್ಕೊಳ್ಬೇಕಾದ್ರು ಮಹಿಳಾ ಆಯೋಗದ ಕೆಲಸ. ಅದು ಬಿಟ್ಟು ಯಾರೋ ಬಟ್ಟೆ ಎತ್ತ ಹಾಕಿದ್ರು ಅದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಮಾನ ಮರ್ಯಾದೆನೇ ಹೋಗಿದೆ. 700 ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ. ಅದನ್ನ ಕಡಿಮೆ ಮಾಡಿಸೋದ್ರಲ್ಲಿ ತಡೆಗಟ್ಟುವಲ್ಲಿ ಮುಂದಿನ ದಿನಗಳಲ್ಲಿ ರಾಮರಾಜ್ಯ ಮಾಡೋದ್ರಲ್ಲಿ ಏನೋ ಮಹಿಳಾ ಆಯೋಗದ ಯೋಚನೆ ಏನೋದನ್ನ ಯೋಚನೆ ಮಾಡಬೇಕು. ರೀಲ್ಸು TRP ಆಗ್ಬಾರ್ದು. ನಮ್ಮ ಮಹಿಳಾ ಆಯೋಗ ಇದೆ, ಅದು ಯಾರೋ ಒಬ್ಬರಿಂದ ಅಂತಂತಲ್ಲ, ವರ್ಷಾನ್ಗಟ್ಲೆ ಆ ಕರ್ನಾಟಕ ಮಹಿಳಾ ಆಯೋಗ ನಡ್ಕೊಂಡ್ ಬಂದಿದೆ. ಅದರ ಘನತೆ ಗೌರವವನ್ನು ಎಲ್ಲರೂ ಎತ್ತಿರಿಬೇಕಾಗುತ್ತೆ. ಈ ರೀತಿ ಯಾವ್ದೋ ಕಾರ್ಯಕ್ರಮಕ್ಕೋಸ್ಕರ ಬಳಸುವಂತ ಕೆಲಸವನ್ನ ಆಗ್ಬಾರ್ದು. ಸರ್ ಈಗ ರಿಷಾ ಬಂದ್ಬಿಟ್ಟು ಗಿಲ್ಲಿಗೆ ಹೊಡೆದಿರೋದು ಈ ಸಲ. ಅದೇ ಗಿಲ್ಲಿ ಏನಾದ್ರು ಹೊಡೆದಿದ್ರೆ ಇಮಿಡಿಯೇಟ್ ಕಳಿಸ್ಬಿಡ್ತಾರೆ. 100% ನಮ್ಮನೆ ಕಳಿಸಿದ್ರಲ್ಲ. ನಾನೇನು ಫಿಸಿಕಲ್ ಆಗಿ ಏನೂ ಮಾಡಿಲ್ಲ. ಒಂದ್ ಯಾವ್ದೋ ಒಂದು ಸಣ್ಣ ಪದ ಬಳಕೆ ಮಾಡಿದ್ದಕ್ಕೆ ನನ್ನನ್ನ ಜಗದೀಶ್ ಹೊರಗಡೆ ನಡ್ರಿ ಅಂತೇಳಿ ನಮ್ಮನ್ನ ಆಚೆ ಕಳ್ಸಿದ್ರು ಮಧ್ಯರಾತ್ರಿನಲ್ಲಿ. ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ಮಧ್ಯರಾತ್ರಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೊರಗಡೆ ಕಳ್ಸಿದ್ರು. ಬಟ್ ಅದೇ ರಿಷಾ ಗೆಲಿಂಗ್ ಮಾಡ್ತಾ ಇದ್ದಾನೆ. ಐ ಥಿಂಕ್ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಬೇಕು, ಅಡ್ವಾಂಟೇಜ್ ತಗೊಳಕ್ ಹೋಗ್ಬಾರ್ದು. ರಿಷಾ ಮಾಡ್ತಾ ಇರೋದು ತಪ್ಪು. ಓಕೆ,
ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಿದ್ರೆ ನಾನು ನೋಡಿದ್ರೆ ರಿಷಾನ ಹೊರಗಡೆ ಕಳಿಸ್ಬೇಕು. ಭವ್ಯನೇ ಕಳಿಸ್ಲಿಲ್ಲ ಅವರು, ಇನ್ ರಿಷಾನ್ ಕಳಿಸ್ತಾರ? ಅದು ಭವ್ಯಂದ್ ಆಗಿರೋದು ಟಾಸ್ಕ್ ಮಧ್ಯದಲ್ಲಿ, ಬಟ್ ಇದು ಬಂದ್ಬಿಟ್ಟು ಬಟ್ಟೆ ಎತ್ತಿಟ್ಟಿರೋದಕ್ಕೆ ಅವರು ಬಂದು ಇಮಿಡಿಯೇಟ್ ಆಗಿ ಹೊಡೆದಿರೋದು. ಇಲ್ಲ, ನನ್ಗನ್ಸುತ್ತೆ ಫಿಸಿಕಲ್ ಆಗಿ ಹೊಡಿದಿರ ಬೇಕಾದ್ರೆ ಅದನ್ನ ರಿಪೋರ್ಟ್ ಮಾಡ್ಲಿ. ಬಟ್ಟೆ ಎತ್ತಿರೋದಕ್ಕೆ ಸರ್ ಇದು ವೈಲೇಷನ್, ನಮ್ಮ ಹೆಣ್ಮಕ್ಳಿಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಬಿಗ್ ಬಾಸ್ಗೆ ಹೇಳಿದ್ರೆ 100% ಅವರು ಅಲ್ಲಿ ಒಳಗಡೆ ಇರುವಂತ ಕ್ರಮದಲ್ಲಿ ಏನಾದ್ರು ಕ್ರಮ ಜರುಗಿಸಿರೋರು. ಅದನ್ನ ಬಿಟ್ಟು ಹೊಡಿಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಸೊ ದಟ್ ಈಸ್ ವಾಟ್. ಸೊ ಅವರ ಉದ್ದೇಶ ಎಂಟರ್ಟೈನ್ಮೆಂಟ್ ಇರ್ಬೋದು, ಗಿಲ್ಲಿ ಅವ್ರು ಮಾಡಿದ್ದು ನಾನು ಸರಿ ಅಂತೂ ಹೇಳಕ್ ಹೋಗೋದಿಲ್ಲ. ಬಟ್ ಹೊಡಿಯೋದಿದೆಯಲ್ಲ ಅದು 100% ತಪ್ಪು. ರಿಪೋರ್ಟ್ ಮಾಡ್ಬೇಕೇ ಹೊರತು, ಬಿಗ್ ಬಾಸ್ ರಿಪೋರ್ಟ್ ಮಾಡ್ಬೇಕೇ ಹೊರತು ಯಾರು ಕೂಡ ಫಿಸಿಕಲ್ ಆಗಿ ಹೊಡೆಯುವಂತ ಅಧಿಕಾರ ಯಾರಿಗೂ ಇಲ್ಲ. ಹೊಡೆದ್ರೆ ಅವರನ್ನ ರಿಷಾ ಮಾಡಿದ್ರೆ, ಭವ್ಯನ ಕಳ್ಸಿಲ್ಲ, ಬಟ್ ರಿಷಾನ್ ಆದ್ರೂ ಅಟ್ಲೀಸ್ಟ್ ಕಳ್ಸಿ. ಇನ್ಫ್ಯಾಕ್ಟ್ ಸುದೀಪ್ ಅವರು ಅಷ್ಟೇ ನೆನ್ನೆ ವೀಕ್ ಅವ್ರನ್ನ ಟಾರ್ಗೆಟ್ ಮಾಡೋದ್ ಬದಲು ಆಯ್ತಾ ವೀಕ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಐ ಥಿಂಕ್ ನನ್ಗೆ ಎಲ್ಲಾರು ಹೇಳ್ತಾರೆ, ಇಷ್ಟು ದಿನ ಸೀಸನ್ 11 ನಡೆಸಿದ್ದೆ ಬೇರೆ, ಸೀಸನ್ 12ನೇ ಬೇರೆ ರೀತಿ ಸುದೀಪ್ ಅವ್ರು ನಡೆಸ್ತಾ ಇದಾರೆ ಅಂತ. ಸುದೀಪ್ ಅವ್ರ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ, ಬಿಗ್ ಬಾಸ್ ಬಗ್ಗೆ ಸಿಕ್ಕಾಪಟ್ಟೆ ಒಂದು ನಂಬಿಕೆ ಇದೆ. ಆ ನಂಬಿಕೆ ಡ್ಯಾಮೇಜ್ ಆಯ್ತಂಗೆ ನೋಡ್ಕೊಂಡ್ರೆ ಒಳ್ಳೇದು ಸುದೀಪ್ ಅವರು. ಅನ್ನೋದು ಗಂಡಿಗೆಲ್ಲೋ ನ್ಯಾಯ ಇಲ್ಲ. ಮುಂದೊಂದು ದಿವಸ ನಾವು ಪುರುಷರ ಆಯೋಗ ಅಂತ ಯಾವ್ದಾದ್ರು ಸಂಘ ರಚನೆ ಮಾಡ್ಬೇಕಾ? ನಾನ್ CM ಆದ್ರೆ ಪುರುಷರಿಗೆ ಒಂದು ಆಯೋಗ ಖಂಡಿತ ರಚನೆ ಮಾಡ್ತೀನಿ. ಇಲ್ಲಿವರೆಗೂ ಬರೀ ಮಹಿಳೆಯರಿಗೆ ಆಯೋಗ ಇದೆ, ತಪ್ಪೇನಿಲ್ಲ. ಈಗ ಗಂಡ್ ಮಕ್ಕಳಿಗೆ ಒಂದು ಆಯೋಗ ಇದೆ, ತಪ್ಪೇನು? ಎಷ್ಟೋ ಜನ ಸುಳ್ಳು 498 ಡೌರಿ ಹರಾಸ್ಮೆಂಟ್ ಕೇಸ್ಗಳಾಕಿ ಎಷ್ಟೋ ಜನ ಗಂಡ್ ಮಕ್ಳು ನೇಣಕ್ಕಂತ ಇದಾರೆ. ಎಷ್ಟ್ ಜನ ಹೆಣ್ಮಕ್ಳ ಮೇಲೆ ಕಾನೂನು ಕ್ರಮ ಆಗ್ತಾ ಇದೆ. ಹೆಂಡತಿ ಏನಾದ್ರು ಸೂಸೈಡ್ ಮಾಡ್ಕೊಂಡ್ರೆ ಅಥವಾ ಪತ್ನಿ ಏನಾದ್ರು ಸೂಸೈಡ್ ಮಾಡ್ಕೊಂಡ್ರೆ ಗಂಡನ ಮೇಲೆ ಮರ್ಡರ್ ಕೇಸ್ ಬುಕ್ ಆಗುತ್ತೆ. ಅದೇ ಹೆಂಡತಿ ವಿಚಾರದಲ್ಲಿ ಗಂಡ್ ಮಕ್ಳೇನ್ ಸುತ್ತ ಯಾರ ಮೇಲೆ ಕ್ರಮ ಆಗಿದ್ದು ನನಗಂತೂ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಜೀವ ಅಂದ್ರೆ ಜೀವ ಸರ್. ಎಲ್ಲಾದ್ರೆ ಅವರನ್ನ ರಿಷಾ ಮಾಡಿದ್ರೆ, ಭವ್ಯನ ಕಳ್ಸಿಲ್ಲ, ಬಟ್ ರಿಷಾನ್ ಆದ್ರೂ ಅಟ್ಲೀಸ್ಟ್ ಕಳ್ಸಿ. ಇನ್ಫ್ಯಾಕ್ಟ್ ಸುದೀಪ್ ಅವರು ಅಷ್ಟೇ ನೆನ್ನೆ ವೀಕ್ ಅವ್ರನ್ನ ಟಾರ್ಗೆಟ್ ಮಾಡೋದ್ ಬದಲು ಆಯ್ತಾ ವೀಕ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಐ ಥಿಂಕ್ ನನ್ಗೆ ಎಲ್ಲಾರು ಹೇಳ್ತಾರೆ, ಇಷ್ಟು ದಿನ ಸೀಸನ್ 11 ನಡೆಸಿದ್ದೆ ಬೇರೆ, ಸೀಸನ್ 12ನೇ ಬೇರೆ ರೀತಿ ಸುದೀಪ್ ಅವ್ರು ನಡೆಸ್ತಾ ಇದಾರೆ ಅಂತ. ಸುದೀಪ್ ಅವ್ರ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ, ಬಿಗ್ ಬಾಸ್ ಬಗ್ಗೆ ಸಿಕ್ಕಾಪಟ್ಟೆ ಒಂದು ನಂಬಿಕೆ ಇದೆ. ಆ ನಂಬಿಕೆ ಡ್ಯಾಮೇಜ್ ಆಯ್ತಂಗೆ ನೋಡ್ಕೊಂಡ್ರೆ ಒಳ್ಳೇದು ಸುದೀಪ್ ಅವರು. ಅನ್ನೋದು ಗಂಡಿಗೆಲ್ಲೋ ನ್ಯಾಯ ಇಲ್ಲ. ಮುಂದೊಂದು ದಿವಸ ನಾವು ಪುರುಷರ ಆಯೋಗ ಅಂತ ಯಾವ್ದಾದ್ರು ಸಂಘ ರಚನೆ ಮಾಡ್ಬೇಕಾ? ನಾನ್ CM ಆದ್ರೆ ಪುರುಷರಿಗೆ ಒಂದು ಆಯೋಗ ಖಂಡಿತ ರಚನೆ ಮಾಡ್ತೀನಿ. ಇಲ್ಲಿವರೆಗೂ ಬರೀ ಮಹಿಳೆಯರಿಗೆ ಆಯೋಗ ಇದೆ, ತಪ್ಪೇನಿಲ್ಲ. ಈಗ ಗಂಡ್ ಮಕ್ಕಳಿಗೆ ಒಂದು ಆಯೋಗ ಇದೆ, ತಪ್ಪೇನು? ಎಷ್ಟೋ ಜನ ಸುಳ್ಳು 498 ಡೌರಿ ಹರಾಸ್ಮೆಂಟ್ ಕೇಸ್ಗಳಾಕಿ ಎಷ್ಟೋ ಜನ ಗಂಡ್ ಮಕ್ಳು ನೇಣಕ್ಕಂತ ಇದಾರೆ. ಎಷ್ಟ್ ಜನ ಹೆಣ್ಮಕ್ಳ ಮೇಲೆ ಕಾನೂನು ಕ್ರಮ ಆಗ್ತಾ ಇದೆ. ಹೆಂಡತಿ ಏನಾದ್ರು ಸೂಸೈಡ್ ಮಾಡ್ಕೊಂಡ್ರೆ ಅಥವಾ ಪತ್ನಿ ಏನಾದ್ರು ಸೂಸೈಡ್ ಮಾಡ್ಕೊಂಡ್ರೆ ಗಂಡನ ಮೇಲೆ ಮರ್ಡರ್ ಕೇಸ್ ಬುಕ್ ಆಗುತ್ತೆ. ಅದೇ ಹೆಂಡತಿ ವಿಚಾರದಲ್ಲಿ ಗಂಡ್ ಮಕ್ಳೇನ್ ಸುತ್ತ ಯಾರ ಮೇಲೆ ಕ್ರಮ ಆಗಿದ್ದು ನನಗಂತೂ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಜೀವ ಅಂದ್ರೆ ಜೀವ ಸರ್. ಎಲ್ಲರದು ಜೀವನೇ ಇದೆ. ಎಲ್ಲರಿಗೂ ಅದೇ ರೀತಿ ಇಂಪಾರ್ಟೆನ್ಸ್ ಕೊಡ್ಬೇಕು. ಕೊಟ್ರೆ ಒಳ್ಳೇದು, ಕೊಡ್ಬೇಕು ಸರ್. ಮುಂದೊಂದು ದಿವಸ ಎಲ್ಲರೂ ಆಯೋಗ ನೀವೇ ರಚನೆ ಮಾಡ್ತೀರಾ? ನೀವೇ ಕಟ್ತೀರಾ ಏನಾದ್ರು? ಸರ್ ಕಟ್ಟಬೇಕು ಸರ್, ತಪ್ಪೇನಿಲ್ಲ. ಗಂಡ್ಮಕ್ಳು ಕೂಡ ಒಂದು ಆಯೋಗ ಬೇಕಾಗಿದೆ. ಯಾಕಂತಂದ್ರೆ ಗಂಡ್ಮಕ್ಳು ಕೂಡ ಎಲ್ಲಾ ಹೆಣ್ಮಕ್ಳು ಒಳ್ಳೆಯವ್ರಂತ ನಾವ್ ಹೇಳಲಿಕ್ಕೆ ಹೋಗಲ್ಲ. ಅದೇ ರೀತಿ ಗಂಡ್ಮಕ್ಳು ಕೂಡ ಕೆಟ್ಟವ್ರು ಅಂತ ನಾವೆಲ್ಲೂ ಹೇಳಕ್ ಹೋಗಲ್ಲ. ಅವರಲ್ಲೂ ಕೂಡ ಅಮಾಯಕರಿರ್ತಾರೆ. ಅಮಾಯಕರಿಗೆ ಸುಳ್ಳು 498 ಹಾಕೋದು, ಡೈವರ್ಸ್ ಕೇಸ್ಗಳನ್ನ ಸೆಟಲ್ಮೆಂಟ್ಗಳು ಮಾಡ್ಕೊಳೋದು, ಆಮೇಲೆ ಒಬ್ಬರನ್ನ ಡೈವರ್ಸ್ ಮಾಡಿ ಇನ್ನೊಬ್ಬರನ್ನ ಡೈವರ್ಸ್ ಮಾಡುವಂತ ಹೆಣ್ಮಕ್ಳು ಇದಾರೆ. ಹೆಣ್ಮಕ್ಳು ಇದಾರೆ. ಹೆಣ್ಮಕ್ಳಿಗೆ ಆಯೋಗ ಇರ್ಬೇಕಾದ್ರೆ ಗಂಡ್ ಮಕ್ಳಿಗೆ ಆಯೋಗ ಯಾಕೆ ಕೊಡಬಾರದು? ಅಕಸ್ಮಾತ್ ಆಯೋಗ ಇದ್ದಿದ್ರೆ ಗಿಲ್ಲಿ ಕಡೆಯವ್ರು ಯಾರಾದ್ರೂ ಕೂಡ ಆಯೋಗಕ್ಕೆ ಕಂಪ್ಲೇಂಟ್ ಹೊಡೆದಿದ್ದಕ್ಕೆ ಅಟ್ಲೀಸ್ಟ್ ಏನೋ ಮಾಡಕ್ಕೆ. ಈಗ ಆಯೋಗ ಇಲ್ಲ ಅಂದಾಗ ಅವ್ರಿಗೆ ಮಾತ್ರ, ಹೆಣ್ಮಕ್ಳಿಗೆ ಮಾತ್ರ ಲಿಬರ್ಟಿ ಇದೆ, ಗಂಡ್ ಮಕ್ಳಿಗೆ ಲಿಬರ್ಟಿ ಇಲ್ಲ. ಸಿದ್ದರಾಮಯ್ಯನವರು ಗಂಡ್ ಮಕ್ಳಿಗೆ ಒಂದು ಪುರುಷರ ಆಯೋಗನ ರಚನೆ ಮಾಡಿದ್ರೆ, ಕರ್ನಾಟಕ ಪುರುಷರ ಆಯೋಗ ಅಂತ ರಚನೆ ಮಾಡಿ ಗಂಡ್ ಮಕ್ಳ ರಕ್ಷಣೆಗೆ ಒಂದು ಆಯಾಮ ಶುರು ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಸರ್, ಹಿಂದೆ